ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನಿಸ್ತೇನೆ. JD ಕನ್ನಡ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಹ್ಯಾಪಿ ನ್ಯಾಷನಲ್ ಡೇ. ಇವತ್ತು UAEದು ನ್ಯಾಷನಲ್ ಡೇ. ಹಾಗೆ ನಾನು ವಿಶ್ ಮಾಡ್ತಾ ಇದ್ದೇನೆ ನಿಮಗೆಲ್ಲರಿಗೂ. ಹಾಗೆಯೇ ಎಲ್ಲರೂ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಲೈಕ್ಸ್ ಆದರೆ ಲೈಕ್ಸ್ ಕೊಡಿ, ಶೇರ್ ಮಾಡಿ ವಿಡಿಯೋಸನ್ನು. ಹಾಗೆಯೇ ಬೆಲ್ ಬಟನ್ ಕೊಟ್ಟು ಆಲ್ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಆಲ್ ಕೊಟ್ಟರೆ ಮಾತ್ರ ನಿಮಗೆ ನಾನು ಮಾಡುವ ಎಲ್ಲ ವೀಡಿಯೋಸ್ಗಳು ನೋಡಲಿಕ್ಕೆ ಸಿಗ್ತವೆ. ಓಕೆ, ಇವತ್ತು ನ್ಯಾಷನಲ್ ಡೇ. ಹಾಗೆ ನನಗೆ ರಜೆ ಸಿಕ್ಕಿದೆ ಇವತ್ತು. ಈಗಷ್ಟೇ ನಾವು ಹೊರಗೆ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಬಂದೆವು. ಹಾಗೆಯೇ ನೆಕ್ಸ್ಟೋಗೆ ಹೋಗಿ ಸ್ವಲ್ಪ ಏನೆಲ್ಲ ಬೇಕು ನೋಡಿ ಮನೆಗೆ, ಅದೆಲ್ಲ ತೊಗೊಂಡು ಬಂದೆವು ಸ್ವಲ್ಪ. ಹಾಗೆ ನಾನು ವಿಡಿಯೋ ಮಾಡಲಿಲ್ಲ ಅಲ್ಲಿ. ಯಾವತ್ತು ನೆಸ್ಟೋಗೆ ಹೋಗ್ತೇವಲ್ಲ, ಯಾವತ್ತು ನಾನು ಮಾಡ್ತೇನೆ. ತುಂಬ ಜನ ನೋಡಿದ್ದೀರಿ ನನ್ನ ಚಾನಲಲ್ಲಿ ನೆಸ್ಟೋವನ್ನು. ಹಾಗೆ ನಾನು ಇವತ್ತು ನೆಸ್ಟದ್ದು ವಿಡಿಯೋ ಮಾಡಲಿಲ್ಲ, ಟೈಮ್ ಸಿಗಲಿಲ್ಲ. ಬೇಗನೆ ತೊಗೊಂಡು ಬಂದೆವು. ಈಗ ಅಡುಗೆ ಮಾಡಲಿಕ್ಕೆ ಉಂಟು. ಆಲ್ರೆಡಿ ಆಯಿತು, 11:45 ಆಗ್ತಾ ಬಂತು. ಬ್ರೇಕ್ಫಾಸ್ಟಿಗೆ ಇವತ್ತು ದೋಸೆ ಮತ್ತು ಮೊಟ್ಟೆ ಕರಿ ತೊಗೊಂಡಿದ್ದೆವು. ಹಾಗೆ ಅಲ್ಲಿ ಮೊಟ್ಟೆ ಕರಿ ಮತ್ತು ದೋಸೆ ತಗೊಂಡು ತಿಂದು ಬಂದೆವು. ಹಾಗೂ ಟೀ ಕುಡಿದು ಕೂಡ ಬಂದೆವು. ಹಾಗೆ ಇನ್ನು ಮನೆಯದೆಲ್ಲ ಕೆಲಸ ಮಾಡಿ ಸ್ವಲ್ಪ ಅಡುಗೆ ಎಲ್ಲ ಮಾಡುವ ಅಂತ, ಹಾಗೆ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡುವ ಅಂತ. ನಾನು ಏನೆಲ್ಲ ಮಾಡ್ತೇನೆ ಇವತ್ತು, ಸ್ಪೆಷಲ್ ಡೇ ಅಲ್ಲ, UAEದು ನ್ಯಾಷನಲ್ ಡೇ. ಅದಕ್ಕೋಸ್ಕರ ನಾನು ಸ್ವಲ್ಪ ಮಟನನ್ನು ಕೂಡ ತೊಗೊಂಡು ಬಂದಿದ್ದೇನೆ. ಮಟನ್ ನಾನು ಮೊನ್ನೆ ತೊಗೊಂಡು ಬಂದಿದ್ದೆ ಅಲ್ಲ, ಅದರಲ್ಲಿ ಸ್ವಲ್ಪ ಇಟ್ಟಿದ್ದೆ. ಮೊನ್ನೆ ಒಂದು ದಿನ ಮಟನ್ ತೊಗೊಂಡು ಬಂದಿದ್ದೆ. ಹಾಗೆ ಇವತ್ತು ಇದು ಎಂತ ಗೊತ್ತುಂಟ, ಆ್ಯಶ್ ಗಾರ್ಡ್ ಅಂದರೆ ಎಂತ ಹೇಳ್ತೇವೆ ನಮ್ಮದರಲ್ಲಿ ನಾವು ಕೂವಾಳು ಅಂತ ಹೇಳ್ತೇವೆ, ಕರ್ಕುಂಬುಡ ಅಂತ ಹೇಳ್ತಾರೆ ನೋಡಿ, ಅದು. ಅದಕ್ಕೆ ನಮ್ಮದರಲ್ಲಿ ಈ ನಮ್ಮ ರೋಸ್ ಫಂಕ್ಷನಿಗೆಲ್ಲ ಉಂಟಲ್ಲ, ಅದು ಬೇಕೇ ಬೇಕು. ಅದು ಮತ್ತು ಮಟನ್ ಹಾಕಿ ಒಂದು ಕರಿ ಮಾಡ್ತೇವೆ ನಾವು. ಹಾಗೆ ಇವತ್ತು ಮಾಡುವ ಅಂತ ಎಣಿಸಿದ್ದೇನೆ. ತುಂಬ ಚೆನ್ನಾಗಾಗುತ್ತೆ ಅದು. ಹಾಗೆ ಅದನ್ನು ಮಾಡುವ ಅಂತ ಎಣಿಸಿದ್ದೇವೆ. ಹಾಗೆ ಮನೆಯಲ್ಲಿ ಕೂಡ ಇದ್ದೇವಲ್ಲ, ಇನ್ನು ಅದನ್ನು ಮಾಡುವ ಶುರು ಮಾಡ್ತೇನೆ. ನಿಮಗೆ ಒಟ್ಟಿಗೆ ಕೂಡ ಶೇರ್ ಮಾಡ್ತೇನೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ನಾನು ಕಿಚನಿಗೆ ಬಂದೆ. ಇವತ್ತು ನಮಗೆ ರಜೆ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ನನಗೆ ತುಂಬಾ ಬೆನ್ನು ನೋವು ಆಗ್ತಾ ಉಂಟು. ಹಾಗೆ ನೋವಿಗೆ ಅಂತ ನಾನೊಂದು ಇಲ್ಲಿ ಕೊಟ್ಟಕಲ್ ಅಂತ ಒಂದು ಶಾಪ್ ಉಂಟು, ಮಲಯಾಳಿಯವರದ್ದು. ಅಲ್ಲಿಯವರೇ ನನಗೆ ಹೇಳಿದ್ದು, ಈ ಆಯಿಲನ್ನು ನೀವು ಹಚ್ಚಿ ಸ್ವಲ್ಪ ಬಿಸಿ ಮಾಡಿ, ತುಂಬಾ ಒಳ್ಳೆಯದಂತ. ಇದರಲ್ಲಿ ನನಗೆ ತುಂಬಾ ಕಮ್ಮಿ ಅಂತ ಕಾಣುತ್ತೆ. ನಾನು ಯಾವತ್ತು ಹಚ್ತೇನೆ, ವಾರಕ್ಕೆ ಒಂದು 3ರಿಂದ 4 ಸಲ ಹಚ್ಚಿದರೆ ಒಳ್ಳೆಯದಂತೆ. ನನಗೆ ಟೈಮ್ ಸಿಗೋದಿಲ್ಲ, ನಾನೊಂದು 2 ಸಲ ಹಚ್ತೇನೆ ರಜೆ ಸಿಗುವಾಗ ಎಲ್ಲ. ನೋಡಿ, ಈ ಥರದ್ದು 2 ಬಾಟಲ್ ಕೊಟ್ಟಿದ್ದಾರೆ. ಇದೆಂತ ಮಹಾನಾರಾಯಣ ತೈಲಂ ಅಂತ ಒಂದು. ಇದು ತುಂಬ ಪರಿಮಳ ಇರುತ್ತೆ, ಒಂಥರ ಕರ್ಪೂರ ಪರಿಮಳ ಇದ್ದಾಗೆ. ಹಾಗೆಯೇ ಇದು ಕರ್ಪೂರಾಂತಿ ತೈಲಂ ಅಂತ 2 ಉಂಟು. 2 ಕೂಡ ಒಂದೊಂದು ಸ್ಪೂನನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಬೇಕು. ಸ್ವಲ್ಪ ಬಿಸಿ ಮಾಡಿ, ನಿಮಗೆ ಎಷ್ಟು ಬಿಸಿ ನೋಡಿ, ನಿಮಗೆ ಎಷ್ಟು ಬಿಸಿ ಆಗುತ್ತೆ ಅಷ್ಟನ್ನು ನೀವು ಚೆನ್ನಾಗಿ ಅಪ್ಲೈ ಮಾಡಬೇಕು. ನಿಮಗೆ ಎಲ್ಲಿ ಎಲ್ಲ ಪೇಯ್ನ್ ಉಂಟು ನೋಡಿ, ಯಾವುದು ಸಹ ಕಾಲು ಗಂಟೆಗೆ ಎಲ್ಲದಕ್ಕೆ ಕೂಡ ತುಂಬಾ ಒಳ್ಳೆಯದು. ನಾನೀಗ ನಿಮಗೆ ನಾನು ಹೇಗೆ ಆಯಿಲೆಲ್ಲ ಬಿಸಿ ಮಾಡ್ತೇನೆ ಹಾಗೂ ತೋರಿಸ್ತೇನೆ. ತುಂಬಾ ಚೆನ್ನಾಗಾಗುತ್ತೆ. ಈ ಸೇಮ್ ಪಾತ್ರೆಯನ್ನು ಖಾಲಿ ಎಣ್ಣೆಗೆ ಅಂತ ಇಡೋದು. ಅಂದರೆ ಬಿಸಿ ಮಾಡಿದ ಮೇಲೆ ನೋಡಿ, ಹೀಗೆ ಕಪ್ಪಾಗುತ್ತೆ ಇದು. ಮತ್ತು ಬೇರೆ ಯಾವುದಕ್ಕೆ ಸಹ ಯೂಸ್ ಮಾಡಬಾರ್ದು, ಖಾಲಿ ಎಣ್ಣೆಗೆ ಅಂತಲೇ ಇಡಬೇಕು. ಇದರಿಂದ ನೋಡಿ 1 ಸ್ಪೂನು ಈ ಬಾಟ್ಲಿಂದ ತೊಗೊಳ್ತೇನೆ. ನೋಡಿ, ಈ ಫಸ್ಟಿಗೆ ನಾನು ಇದನ್ನು ಬಿಸಿ ಮಾಡಿದೆ, ಈ ಪಾತ್ರೆಯನ್ನು. ತುಂಬಾ ಬಿಸಿ ಆಯಿತು. ಈಗ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಹಾಕಿದರೆ ಆಯಿತು. ನೋಡಿ, 1 ಸ್ಪೂನ್ ಈ ಎಣ್ಣೆ ಹಾಗೂ ಇನ್ನೊಂದು ಸ್ಪೂನು ಇನ್ನೊಂದು ನೋಡಿ ಈ ಬಾಟ್ಲಿದ್ದು ಎಣ್ಣೆ ಸಾಕು. ಇಷ್ಟು ಹಾಕಿದರೆ ತುಂಬಾ ಆಯಿತು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕು. ಅಂದರೆ ತುಂಬ ಬಿಸಿ ಇರುತ್ತೆ ಅಲ್ಲ, ಇದು ಮುಟ್ಲಿಕ್ಕೆ ಆಗೋದಿಲ್ಲ. ಹಾಗೆ ಫಸ್ಟಿಗೆ ನಾವು ಈ ಪಾತ್ರೆಯನ್ನು ಬಿಸಿ ಮಾಡಬೇಕು, ಆಗ ಈ ಎಣ್ಣೆ ಕೂಡ ಬಿಸಿ ಆಗುತ್ತೆ. ಇಷ್ಟಾದರೆ ಸಾಕು. ಎಣ್ಣೆಯನ್ನು ಹಾಕಿ ಬಿಸಿ ಮಾಡಬೇಡಿ. ಓಕೆ, ಇನ್ನು ಹಚ್ಚಿದ್ರೆ ಆಯಿತು. ನಿಮಗೆ ಯಾವ ಪಾರ್ಟಿಗೆ ಬೇಕು ನೋಡಿ, ಯಾವ ಗಂಟಿಗೆಲ್ಲ ನೋವಿರುತ್ತೆ ಎಲ್ಲದಕ್ಕೆ ಒಳ್ಳೆಯದು. ಇದು ಆಯುರ್ವೇದಿಕ್ ಎಣ್ಣೆ, ತುಂಬಾ ಒಳ್ಳೆಯದಿರುತ್ತೆ. ಇಲ್ಲಿ ದುಬೈಯಲ್ಲಿ ಆದರೆ ನಮಗೆ ನೆಕ್ಸ್ಟದು ಅಪೋಸಿಟ್ ಸೈಡಲ್ಲಿ ಆ ಸ್ಕೂಲ್ದು
ಆಪೋಸಿಟಲ್ಲಿ ಉಂಟು ಒಂದು ಅವರದ್ದು ಅಂಗಡಿ, ಅಲ್ಲಿಂದನೇ ನಾವು ತೊಗೊಂಡು ಬರೋದು. ಶಾರ್ಜಾದಲ್ಲಿ ಬೀಳುತ್ತೆ ಇದು. ಯಾರಿಗಾದರೂ ಬೇಕಾದರೆ ಕೇಳಿ, ನಾನು ಅವರದ್ದು ಬೇಕಾದರೆ ನಂಬರ್ ಹಾಕ್ತೇನೆ. ಎಣ್ಣೆದ್ದು ಪಾತ್ರೆ ನೋಡಲಿ, ಮುಟ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಬಿಸಿ ಉಂಟು. ಎಣ್ಣೆ ಕೂಡ ಬಿಸಿ ಉಂಟು ನೋಡಿ. ಹೀಗೆ ತಗೊಂಡು ನಿಮಗೆ ಎಲ್ಲಿ ಬೇಕು ನೋಡಿ, ಯಾವುದು ಗಂಟಿಗೆ ಸಹ ಹೀಗೆ ಹಚ್ಚಿದ್ರೆ ಆಯಿತು. ನನಗೆ ನೆಕ್ಕಿಗೆಲ್ಲ ಹಚ್ಚಲಿಕ್ಕೆ ಉಂಟು, ಅದಕ್ಕೆ ನಾನು ಇಷ್ಟು ತೊಗೊಂಡಿದ್ದೇನೆ. ನಿಮಗೆ ಸ್ವಲ್ಪ ಬೇಕಾದರೆ ಸ್ವಲ್ಪದ ಕೂಡ ಹಚ್ಬೋದು ನೋಡಿ. ಇದು ಜಾಸ್ತಿ ಏನು ಚಿಪ್ಪಕ್ಕೆ ಕೂಡ ಆಗೋದಿಲ್ಲ. ನಿಮಗೆ ಇದನ್ನು ಹಚ್ಚಿ 1 ಗಂಟೆ ಹಾಗೆ ಇಟ್ಟು ಸ್ವಲ್ಪ ಬಿಸಿ ನೀರಲ್ಲಿ ಸ್ನಾನ ಮಾಡಿದರೆ ಆಯಿತು ನೋಡಿ. ತುಂಬ ಚೆನ್ನಾಗಾಗುತ್ತೆ ನೋಡಿ. ಹೀಗೆ ಗಂಟು ನೋವಿಗೆಲ್ಲ ಹೀಗೇನೆ ಗಂಟಿಗೆಲ್ಲ ಹಚ್ಚಿಬಿಟ್ರೆ ಆಯಿತು. ಇದು ಅಷ್ಟೇ, ನಿಮಗೆ ಎಷ್ಟು ಬಿಸಿ ಬೇಕು ನೋಡಿ ಅಷ್ಟನ್ನು ತಗೊಂಡು ಹಚ್ಚಿದರೆ ಆಯಿತು ನೋಡಿ. ಹೀಗೆ ಹಚ್ಚಿದರೆ ಆಯಿತು. ಓಕೆ, ಇದು ನಾನು ನಿಮಗೆ ಕೈಗೆ ಹಚ್ಚಿ ತೋರಿಸ್ತಾ ಇದ್ದೇನೆ. ನಾನು ನೆಕ್ಕಿಗೆಲ್ಲ ಹಚ್ಚಿದ್ದೇನೆ, ನನಗೆ ನೆಕ್ ಪೇನ್ ಎಲ್ಲ ಉಂಟು. ಹಾಗೆ ನೆಕ್ ಪೇನಿಗೆ, ನಿಮ್ಮದು ಸೊಂಟಕ್ಕೆ ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಇದು ನೋಡಿ. ನೀವು ಒಮ್ಮೆ ತಗೊಂಡು ಹಚ್ಚಿ ನೋಡಿ, ನಿಮಗೇ ಡಿಫ್ರೆನ್ಸ್ ಗೊತ್ತಾಗ್ತದೆ. ಇದು ನಾನು ಸುಮಾರು 6 ತಿಂಗಳಿಂದ ಹಚ್ತಾ ಇದ್ದೇನೆ. ಅದಕ್ಕೋಸ್ಕರ ನನಗೆ ಡಿಫ್ರೆನ್ಸ್ ಗೊತ್ತಾದಕ್ಕೆ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ. ಹಾಗೆಯೇ ನಿಮಗೆ ಗೊತ್ತುಂಟು, ನಮ್ಮ ಹ್ಯಾರಿಗೆಲ್ಲ ನಾವು ತುಂಬಾ ಕೇರ್ ಮಾಡಬೇಕಾಗ್ತದೆ, ಇಲ್ಲದ್ರೆ ತುಂಬಾ ಉದುರುತ್ತೆ ಇಲ್ಲಿದ್ದು ನೀರಿಗೆಲ್ಲ. ಹಾಗೆ ನಿಮಗೆ ಗೊತ್ತಿದ್ದ ಪ್ರಕಾರ ನಾನು ನೋಡಿ, ಇದು ಆನಿಯನ್ ಮತ್ತು ಬ್ರಿಂಗ್ರಾಜ್ ಆಯಿಲ್, ಇದು ಬಾಂಬೆ ಶೇವಿಂಗ್ ಕಂಪನಿ ಅಂತ ಉಂಟು. ಇದು ಇಂಡಿಯಾದಿಂದನೇ ತರಿಸಬೇಕಾಗುತ್ತೆ. ನಾವು ಇಂಡಿಯಾಕ್ಕೆ ಹೋಗುವಾಗ ತಗೊಂಡು ಬರೋದು. ನಿಮಗೆ ಗೊತ್ತಿರಬೇಕು, ಯಾಕೆಂದರೆ ನಾನು ಮೊದಲು ವಿಡಿಯೋವನ್ನು ಹಾಕಿದ್ದೇನೆ, ನಾನು ಇದೇ ಆಯಿಲನ್ನು ಹಾಕೋದಂತ. ನನಗೇ ತುಂಬ ಫೀಲ್ ಆಗ್ತಾ ಉಂಟು. ನಂದು ಇದಕ್ಕಿಂತ ಅರ್ಧ ಕೂಡ ಇರಲಿಲ್ಲ. ಈಗ ನೋಡಿ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಆಗಿದೆ, ತುಂಬ ಅಲ್ಲ ಸ್ವಲ್ಪ ಜಾಸ್ತಿ ಆಗಿದೆ. ನನಗೇ ಫೀಲ್ ಆಗ್ತಾ ಉಂಟು. ಹಾಗೆ ನಾನು ಯಾವತ್ತು ರಜೆ ಸಿಗುವಾಗ ವಾರಕ್ಕೆ 1-2-3 ಸಲ ಹಾಕಬೇಕು. ಬೇಗ ಬಂದರೆ ಎಲ್ಲ ನಾನು ಹಾಕಿಡೋದು. ಇದು ಹಾಕ್ಲಿಕ್ಕೆ ಕೂಡ ತುಂಬಾ ಈಸಿ ನೋಡಿ. ಇದನ್ನು ಏನು ಮಾಡಲಿಕ್ಕಿಲ್ಲ, ಇದನ್ನು ಹೀಗೆ ಇಟ್ಕೊಂಡು ಹೀಗೆ ಹಾಕಿದರೆ ಆಯಿತು. ನಾನೊಂದು 2 ಸಲ ವಾರಕ್ಕೆ, ನಿಮಗೆ ಗೊತ್ತಿದ್ದ ಪ್ರಕಾರ ನಾನು ಇದನ್ನು ನೋಡಿ ಯೂಸ್ ಮಾಡಲಿಕ್ಕೆ ಕೂಡ ತುಂಬಾ ಈಸಿ. ಹೀಗೆ ಮಾಡಿ ಒಂದೊಂದೇ ಫ್ಲೀಟ್ಸಿಗೆ ಹೀಗೆ ಹಾಕಿದರೆ ಆಯಿತು. ಹಾಗೂ ಇದನ್ನು ಚೆನ್ನಾಗಿ ಮಸಾಜ್ ಕೊಡಬೇಕು. ಹೀಗೆ ಕೊಟ್ಟರೆ ನಿಮ್ಮ ಹೆಡ್ಡಿಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಒಳ್ಳೆಯದಾಗುತ್ತೆ. ಎಲ್ಲದಕ್ಕೆ ಹಾಕಬೇಕು. ಹೀಗೆ ಒಂದೊಂದೇ ಸೈಡ್ ತೆಗೆದು ನಾನಿನ್ನು ಹಾಕ್ತೇನೆ. ಓಕೆ, ಹಾಗೆಯೇ ನಾನು ವಾರಕ್ಕೆ 1 ಸಲ ತೆಂಗಿನ ಎಣ್ಣೆ 1 ಸ್ಪೂನ್ ಆದರೆ ಕ್ಯಾಸ್ಟ್ರಾಲ್ ಆಯಿಲ್ 1 ಸಲ 1 ಸ್ಪೂನ್ ಹಾಕಿ ಹೀಗೇನೆ ಬಿಸಿ ಮಾಡೋದು ಇದೇ ಪಾತ್ರೆಯಲ್ಲಿ. ಇದು ಎಣ್ಣೆಗಂತಲೇ ಇಟ್ಟಿದ್ದೇನೆ ನಾನು. ಹಾಗೆ ಬಿಸಿ ಮಾಡಿ ಸ್ವಲ್ಪ ಹಚ್ಚಿ ಬಿಡೋದು, ತುಂಬಾ ಚೆನ್ನಾಗಾಗುತ್ತೆ. ನೀವು ಕೂಡ ಹೀಗೇನೆ ಮಾಡಿ. ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಬರ್ತದೆ ನಿಮಗೇನೆ ಗೊತ್ತಾಗ್ತದೆ. ಟೈಮ್ ತಗೊಳ್ತದೆ, ಒಂದು 6-7 ತಿಂಗಳು ತಗೊಳ್ತೆ, ಆದರೂ ನಿಮಗೇನೆ ಗೊತ್ತಾಗುತ್ತೆ ಹೇಗೆ ಬರುತ್ತೆ ಅಂತ. ಓಕೆ, ಇನ್ನು ನಾನು ಎಣ್ಣೆ ಎಲ್ಲ ಹಾಕಿ ಬರ್ತೇನೆ. ಹಾಗೆಯೇ ನಿಮಗೆ ಗೊತ್ತಿರ್ಬೋದು, ಎಲ್ಲರಿಗೂ ಕೂಡ ನಮಗೆ ಪಾರ್ಲರಿಗೆ ಹೋಗ್ಲಿಕ್ಕೆಲ್ಲ ಯಾವತ್ತೂ ಸಾಧ್ಯ ಆಗೋದಿಲ್ಲ. ಹಾಗೆ ತುಂಬ ಕಾಸ್ಟ್ಲಿ ಕೂಡ ಬೀಳುತ್ತೆ ಕೆಲವರಿಗೆ. ಹಾಗೆ ಎಲ್ಲರಿಗೂ ಪಾರ್ಲರಿಗೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ನಾವೇ ನಮ್ಮ ಮನೆಯಲ್ಲಿ ನಮ್ಮದು ಸ್ವಲ್ಪ ನಮ್ಮ ಫೇಸಿಗೆಲ್ಲ ಕೇರ್ ಕೊಡಬೇಕು ನಾವು. ಹಾಗೆ ಈಗ ಚಳಿ ಎಲ್ಲ ಸ್ಟಾರ್ಟ್ ಆಯಿತು. ಹಾಗೆ ಸ್ವಲ್ಪ ಕೇರ್ ಕೊಡಲಿಕ್ಕೆ ಕೂಡ ಫೇಸಿಗೆ ನಿಮಗೇನೆ ಡಿ-ಟ್ಯಾನ್ ಎಲ್ಲ ನಿಮಗೆ ಮನೆಯಲ್ಲೇ ಮಾಡ್ಬೋದು. ಅದರಲ್ಲಿ ಏನು ಜಾಸ್ತಿ ಕೆಮಿಕಲ್ಸ್ ಎಲ್ಲ ಇರುವುದಿಲ್ಲ. ಅದಕ್ಕೋಸ್ಕರ ನಾನು ರಾಗದವರದ್ದು ಡಿ-ಟ್ಯಾನ್ ಅಂತ ಒಂದು ತೊಗೊಂಡು ಬಂದಿದ್ದೇನೆ. ಇದು ನಾನು ಇಂಡಿಯಾದಿಂದನೇ ತೊಗೊಂಡು ಬಂದದ್ದು. ಇಲ್ಲಿ ಕೂಡ ಸಿಗ್ಬೋದು, ನಾನು ಅಲ್ಲಿಂದ ತೊಗೊಂಡು ಬಂದದ್ದು. ಅಲ್ಲಿ ನಮಗೆ ಸ್ವಲ್ಪ ಕಮ್ಮಿಗೆ ಸಿಗ್ತದೆ. ನಾನೊಂದು ಪಾರ್ಲರ್ನವರ ಹತ್ರನೇ ಕೇಳಿದ್ದು. ಹಾಗೆ ಅವರು ಹೇಳಿದ್ದು ನೋಡಿ, ನಾನು ಇಷ್ಟನ್ನು ಯೂಸ್ ಮಾಡಿ ಮತ್ತೆ ನಿಮಗೆ ನಾನು ಹೇಳ್ತಾ ಇದ್ದೇನೆ. ತುಂಬಾ ಚೆನ್ನಾಗಿರುತ್ತೆ ಇದು. ಬೇರೆ ಬೇರೆ ಫ್ಲೇವರಲ್ಲಿ ಉಂಟು. ಇದು ನಾನು ಲಾಸ್ಟ್ ಇಯರ್ ಬೇರೆ ಇತ್ತು, ಈ ಸಲ ಸ್ವಲ್ಪ ಮಿಂಟ್ ಫ್ಲೇವರದ್ದು ಕೊಟ್ಟಿದ್ದಾರೆ ಅವರು. ಲಾಸ್ಟ್ ಇಯರ್ ಸ್ವಲ್ಪ ಅಲೋವೆರಾ ಫ್ಲೇವರ್ ಇದ್ದಿದ್ದು. ಇದರಲ್ಲಿ ತುಂಬಾ ಫ್ಲೇವರ್ಸ್ ಕೂಡ ಉಂಟು. ಇದನ್ನು ಹಚ್ಚಲಿಕ್ಕೆ ಕೂಡ ತುಂಬಾ ಈಸಿ ನೋಡಿ, ಎಷ್ಟು ಸ್ಮೂತ್ ಉಂಟು ನೋಡಿ, ನಿಮಗೇನೆ ಗೊತ್ತಾಗುತ್ತೆ. ಹಾಗೂ ಹಚ್ಚುವಾಗ ಚೆನ್ನಾಗಿ ಮೇಲೆ ಮಾಡಿಕೊಂಡು ಹಚ್ಚಿದ್ರೆ ಆಯಿತು. ಚೆನ್ನಾಗಿ ಹಚ್ಕೊಳ್ಬೇಕು. ಓಕೆ, ಹೀಗೆ ಎಲ್ಲ ಫೇಸಿಗೆ ಹಚ್ಕೊಂಡು ನೋಡಿ ನಾನು ಹಚ್ಕೊಂಡು ಬಂದೆ ನೋಡಿ. ಹೀಗೆ ಹಚ್ಕೊಂಡಿಟ್ರೆ ಆಯಿತು. ಇನ್ನು ಸ್ವಲ್ಪ ಹೊತ್ತು ಒಣಗಿದ ಮೇಲೆ ಬೇಕಾದರೆ ಸೆಕೆಂಡ್ ಲೇಯರ್ ಕೂಡ ಹಾಕ್ಬೋದು ನಿಮಗೆ ನೋಡಿ. ಹೀಗೇನೆ ಹಾಕಿದರೆ ಆಯಿತು. ನೆಕ್ಕಿಗೆಲ್ಲ ಹಾಕ್ಬೋದು, ಫುಲ್ಲಿಗೆ. ಕಿವಿಗೆ ಕೂಡ ಬೇಕಾದರೆ ಕಿವಿಗೆ ಕೂಡ ಹಚ್ಕೊಂಡಿಡ್ಬೋದು. ಇದು ಏನು ಅಂದರೆ ತುಂಬಾ ನಿಮಗೆ ನಿಮ್ಮ ಡಿ-ಟ್ಯಾನ್ಸ್ ಎಲ್ಲ ತೆಗೆಯುತ್ತೆ. ಹಾಗೂ ನಿಮ್ಮದು
ಕಲರ್ ಬ್ಲ್ಯಾಕ್ ಎಲ್ಲ ಇದ್ದದ್ದು ಸ್ವಲ್ಪ ಲೈಟ್ ಎಲ್ಲ ಮಾಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದು ಏನು ನಿಮಗೆ ಹಾರ್ಮ್ ಮಾಡೋದಿಲ್ಲ. ಕಣ್ಣಿಗೆ ಒಂದು ಹಚ್ಚದಿದ್ರೆ ಆಯಿತು ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಕೂಡ ಫೀಲ್ ಆಗುತ್ತೆ. ನಿಮಗೆ ಪಾರ್ಲರಿಗೆ ಹೋಗ್ಬೇಕಂತ ಇಲ್ಲ, ಮನೆಯಲ್ಲಿ ಕೂಡ ಮಾಡ್ಬೋದು. ಇದೊಂದು ವಾರದಲ್ಲಿ 2 ಸಲ ಹಚ್ಚಿದ್ರೆ ಆಯಿತು. ತುಂಬಾ ಚೆನ್ನಾಗಾಗುತ್ತೆ. ನಾನು ವಾರದಲ್ಲಿ 2 ಸಲ ಟೈಮ್ ಸಿಕ್ಕಿದ್ರೆ ಹಚ್ತೇನೆ, ಇಲ್ಲದಿದ್ದರೆ ಒಂದೇ ಸಲ ಹಚ್ಚೋದು ನಾನು. ಹಾಗೆ ನಾನು ಇದನ್ನು ಹಚ್ಚಿ ನೋಡಿಕೊಂಡು ನಿಮಗೆ ಒಂದು ಫುಲ್ ಖಾಲಿ ಆಗಿದೆ ನನ್ನ ಹತ್ರ. ಎಲೋವೆರಾದ್ದು ಫ್ಲೇವರ್ ಇದ್ದಿತ್ತು, ಈಗ ಇದು ಮಿಂಟ್ ಫ್ಲೇವರ್ ಇತ್ತು. ಇದು ಕೂಡ ಚೆನ್ನಾಗುಂಟು. ನಾನು ಯಾವತ್ತು ತರುವಾಗ ಇವರದ್ದೇ ತರೋದು, ರಾಗದವತ್ತು ಪ್ರೊಫೆಷನಲ್ ಅಂತ ಉಂಟು. ನಾನು ಅವರೊಟ್ಟಿಗೆ ಅವರ ಕೈಯಿಂದನೇ ತೊಗೊಂಡು ಬರೋದು. ಅಂದರೆ ಪಾರ್ಲರಲ್ಲಿ ಅವರು ಇದನ್ನು ಯೂಸ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಅಲ್ಲಿ ಹೋದರೆ ಯಾವತ್ತು ಅವರೊಟ್ಟಿಗೆ ಹೋಗ್ತೇನೆ. ಚೆನ್ನಾಗಿ ಫಸ್ಟಿಗೆ ಫೇಸ್ ವಾಶ್ ಮಾಡ್ಕೊಂಡು ಹಚ್ಚಿದ್ರೆ ಆಯ್ತಾಯ್ತಾ. ಹೀಗೆ ಹಚ್ಕೊಂಡು ನೀವೊಂದು 1 ಗಂಟೆ ಅಷ್ಟು ಬಿಟ್ಟು ಚೆನ್ನಾಗಿ ತಂಪು ನೀರಲ್ಲಿ ತೊಳೆದ್ರೆ ಆಯಿತು. ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೂ ವೈಟ್ ಕೂಡ ಕಾಣ್ತೇವೆ ನಾವು. ಹಾಗೆ ತುಂಬ ಚೆನ್ನಾಗಿರುತ್ತೆ. ಇನ್ನು ನಾವು ಅಡುಗೆ ಶುರು ಮಾಡುವ. ಓಕೆ, ಹೀಗೇನೆ ನೀವು ಕೂಡ ಹಾಕ್ಕೊಂಡು ಮತ್ತೆ ಅಡುಗೆ ಶುರು ಮಾಡಿದರೆ ಆಯಿತು. ಬೇಗನೆ ಅಡುಗೆ ಕೂಡ ಆದಾಗೆ ಆಗ್ತದೆ. ಅಡುಗೆ ಆದ ತಕ್ಷಣ ಸ್ನಾನ ಮಾಡಿ ಊಟ ಮಾಡಲಿಕ್ಕೂ ಕರೆಕ್ಟ್ ಆಗುತ್ತೆ ಟೈಮ್ ಎಲ್ಲ. ಹಾಗೆ ನಾನು ಹೀಗೇನೆ ಮ್ಯಾನೇಜ್ ಮಾಡೋದು. ಅಂದರೆ ತುಂಬ ಜನ ಕೇಳ್ತೀರಿ, ಹೇಗೆ ನೀವು ಅಡುಗೆಗೆ ಇದು ಕೆಲಸಕ್ಕೆಲ್ಲ ಹೋಗ್ತೀರಿ, ಪುನಃ ಅಡುಗೆ ಮಾಡಬೇಕು, ಎಲ್ಲವನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ ಅಂತ. ನಾನು ಹೀಗೇನೆ ಮ್ಯಾನೇಜ್ ಮಾಡೋದು. ರಜೆ ಎಲ್ಲ ಇರುವಾಗ ಸ್ವಲ್ಪ ಇದನ್ನೆಲ್ಲ ಕೂಡ ಮಾಡೋದು. ಫ್ರೆಂಡ್ಸ್, ಒಂದು ಫ್ರೈ ಪ್ಯಾನ್ ತಗೊಂಡಿದ್ದೇನೆ. ಇದಕ್ಕೆ ನಾನು 2 ಟೀ ಸ್ಪೂನು ಕೊತ್ತಂಬರಿ, 3/4 ಟೀ ಸ್ಪೂನ್ ಅಷ್ಟು ಜೀರಿಗೆ, ಹಾಗೆಯೇ ಒಂದು 2 ತುಂಡು ಚಕ್ಕೆ, ಒಂದು 3 ಲವಂಗ, 3ರಿಂದ 4, ಹಾಗೆಯೇ ಒಂದು 10-12 ಕಾಳುಮೆಣಸನ್ನು ತಗೊಂಡಿದ್ದೇನೆ. ಎಲ್ಲವನ್ನು ಒಟ್ಟಿಗೆ ಹಾಕುವ. ಫ್ಲೇಮನ್ನು ಸ್ವಲ್ಪ ಸ್ಲೋ ಮಾಡಿ ಇಡಿ, ಹಾಗೂ ಚೆನ್ನಾಗಿ ಫ್ರೈ ಮಾಡಬೇಕು ಸ್ಲೋ ಫ್ಲೇಮಲ್ಲಿ. ಇದನ್ನು ಹರಿಬರಿಯಲ್ಲಿ ಫಾಸ್ಟ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಯಾವ ಸ್ಪೈಸಸ್ ಕೂಡ. ಯಾಕಂತ ಹೇಳಿದರೆ ಅದು ಕಪ್ಪಾಗಿ ಮತ್ತು ಟೇಸ್ಟ್ ಎಲ್ಲ ಚೇಂಜ್ ಕೈಯಾಗಿ ಬರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಯೂಸ್ ಮಾಡುವ ಎಲ್ಲ ವಸ್ತುವನ್ನು ನಾವು ಸ್ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಳ್ಬೇಕಾಗುತ್ತೆ. ಹಾಗೆಯೇ ಈ ರೆಸಿಪಿಯನ್ನು ಮಾಡುವಾಗ ನನಗೆ ಊರಿದ್ದು ನೆನಪಾಗುತ್ತೆ. ಯಾಕಂತ ಹೇಳಿದರೆ ನಮ್ಮ ಹಿರಿಯರುಂಟಲ್ಲ, ಈ ಪದ್ಧತಿಯನ್ನು ಅವರ ಕಾಲದಿಂದಲೂ ಮಾಡಿ ಬಂದಿದ್ದಾರೆ. ನಮ್ಮ ರೋಸ್ ಫಂಕ್ಷನಿಗೆ ಈ ಕುವಳೋ ಪೊಳೋ ಅಂತ ಹೇಳ್ತೇವೆ ನಾವು. ಇದು ನಮಗೆ ಬೇಕೇ ಬೇಕು. ಹಾಗೆ ನಾವು ಅದನ್ನು ಇನ್ನೂ ಕೂಡ ಪಾಲಿಸಿ ಬಂದಿದ್ದೇವೆ. ಈ ರೆಸಿಪಿಯನ್ನು ನಾನು ಹಾಗೆ ಮಾಡುವಂತ ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮ ಮದುವೆಗಿಂತ ಮೊದಲು ರೋಸ್ ಫಂಕ್ಷನ್ ಇರುತ್ತೆ, ಅದಕ್ಕೆ ನಾವು ಇದನ್ನು ಮಾಡಿಯೇ ಮಾಡ್ತೇವೆ ಎಲ್ಲರ ಮನೆಯಲ್ಲಿ. ಇದು ಒಂದು ಯಾವುದು ಇಲ್ಲದಿದ್ದರೂ ಕೂಡ ಇದೊಂದು ಇರುತ್ತೆ. ಇದನ್ನು ಸ್ಲೋ ಫ್ಲೇಮಲ್ಲಿ ಫ್ರೈ ಮಾಡುವ. ಹಾಗೆ ಇದಕ್ಕೆ ಒಂದು ನಾನು 8ರಿಂದ 9 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ. ಇದನ್ನು ಕೂಡ ಹಾಕುವ. ಹಾಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಈಗ ಇದು ಆದದ್ದು ಸಾಕು, ಫ್ರೈ ಆದದ್ದು. ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡುವ. ಹಾಗೆಯೇ ಇದೇ ಪಾತ್ರೆಗೆ ಒಂದು 1/4 ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಹಾಗೆಯೇ 1 ಸ್ಪೂನ್ನಷ್ಟು ನಾನು ವೈಟ್ ರೈಸನ್ನು ತಗೊಂಡಿದ್ದೇನೆ. ಇದು ಉಕ್ಡಾ ರೈಸ್, ಅಂದರೆ ರೈಸ್ ಮಾಡುವಂಥದ್ದು, ಅಕ್ಕಿದು. ಇದನ್ನು ಕೂಡ 1 ಸ್ಪೂನ್ನಷ್ಟು ಹಾಕಿದೆ. ಇದು ಕೂಡ ಸ್ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಳುವ. ಇದು ಕೂಡ ಆಯಿತು. ಇದನ್ನು ಈಗ ತೆಗೆಯುವ. ಹಾಗೆಯೇ ಇದೇ ಪಾತ್ರೆಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕುವ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಿಸಿ ಆದ ತಕ್ಷಣ ಒಂದು 7-8 ಎಸಳು ನಾನು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಹಾಗೆ ದೊಡ್ಡ ಆನಿಯನನ್ನು ತಗೊಂಡಿದ್ದೇನೆ. ಎಲ್ಲವನ್ನು ಒಟ್ಟಿಗೆ ಹಾಕುವ. ಸ್ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಳಿ. ಈಗ ಇದು ಸ್ಮೂತ್ ಆಗ್ತಾ ಬಂತು. ಇಷ್ಟ ಆದರೆ ಸಾಕು. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಇದಕ್ಕೆ ಒಂದು ನನ್ನ ಮುಷ್ಟಿಯಲ್ಲಿ 1 ಕಪ್ಪಿನಷ್ಟು ನಾವು ತೆಂಗಿನಕಾಯಿಯನ್ನು ಹಾಕುವ. ನೋಡಿ, ನನ್ನ ಮುಷ್ಟಿಯಲ್ಲಿ 2 ಮುಷ್ಟಿಯಷ್ಟು ಹಾಕಿದೆ, ಅಂದರೆ 1 ಕಪ್ ಆಗುತ್ತೆ ಅದು. ಅಷ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ತೆಂಗಿನಕಾಯಿ ಸ್ವಲ್ಪ ಕ್ರಿಸ್ಪಿ ಆಗುವ ತನಕ ಫ್ರೈ ಮಾಡಿಕೊಳ್ಳುವ.
ಇದಕ್ಕೇ ಇಷ್ಟ ಆಗುವಾಗ ನಾವೊಂದು 1/4 ಸ್ಪೂನ್ನಷ್ಟು ಟರ್ಮರಿಕ್ ಪೌಡರ್ ಕೂಡ ಹಾಕಿಬಿಡುವ. ಹಾಗೂ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಇಷ್ಟಾದರೆ ಸಾಕು. ಇನ್ನು ಫ್ಲೇಮನ್ನು ಆಫ್ ಮಾಡುವ, ತಂಪಾಗಲಿಕ್ಕೆ ಬಿಡುವ. ಹಾಗೆಯೇ ಇದಕ್ಕೇ ಒಂದು ಇಷ್ಟು ತುಂಡು ಹುಳಿಯನ್ನು ಕೂಡ ಹಾಕುವ. ಹಾಗೆಯೇ ಈ ಸ್ಪೈಸಸ್ ಹಾಗೂ ಸ್ವಲ್ಪ ಒಂದು ಮುಷ್ಟಿಯಷ್ಟು ನೋಡಿ, ನಾನು ತೆಂಗಿನಕಾಯಿಯನ್ನು ಉಳಿಸಿದ್ದೇನೆ ಇದರಲ್ಲಿ. ಅದನ್ನು ಎಲ್ಲವನ್ನು ಒಟ್ಟಿಗೆ ಹಾಕಿ ಚೆನ್ನಾಗಿ ನೈಸಾಗಿ ಕಡಿದು ತರಬೇಕು. ಕಡಿದು ತರ್ತೇನೆ. ಈಗ ನೋಡಿ ಫ್ರೆಂಡ್ಸ್, ಒಂದು ಅರ್ಧದಿಂದ 3/4 kg ಅಷ್ಟುಂಟು ಈ ಮಟನನ್ನು ಕೂಡ ಹಾಕ್ಕೊಂಡೆ. ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ನೀರು, ಒಂದು ಕಪ್ಪಿನಷ್ಟು ನೀರು ಒಟ್ಟಿಗೆ ಹಾಕ್ಕೊಂಡೆ ಇದಕ್ಕೆ. ಹಾಗೆಯೇ ಒಂದು ತುಂಡು ಚಕ್ಕೆ ಹಾಗೂ ಒಂದು 3 ರಿಂದ 4 ಲವಂಗವನ್ನು ತಗೊಂಡಿದ್ದೇನೆ. ಇದನ್ನು ಕೂಡ ಹಾಕೊಳ್ಳುವ. ಹಾಗೆಯೇ ಸ್ವಲ್ಪ ಉಪ್ಪು ಹಾಕುವ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಬೇಕು. ಇದಕ್ಕೆ ಬೇಕಾದಷ್ಟೇ ಹಾಕ್ಕೊಳ್ಳಿ, ನಿಮ್ಮ ರುಚಿಗೆ ತಕ್ಕಷ್ಟು. ಹಾಗೆಯೇ ಒಂದು 1/4 ಸ್ಪೂನ್ನಷ್ಟು ಟರ್ಮರಿಕ್ ಪೌಡರ್ ಕೂಡ ಹಾಕ್ಕೊಳ್ಳುವ. ಆಯಿತು. ಇನ್ನು ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಡುವ. ಒಂದು ವಿಸಿಲನ್ನು ತಗೊಳ್ಳುವ. ಓಕೆ. ಇನ್ನು ಮುಚ್ಚಿಡುವ. ಮುಚ್ಚಿ ಇಟ್ಕೊಂಡೆ ಇನ್ನು ಒಂದು ವಿಸಿಲ್ ಬರಲಿ ಇದಕ್ಕೆ. ಓಕೆ. ಹಾಗೆಯೇ ಇನ್ನೊಂದು ಪಾತ್ರೆಯಲ್ಲಿ ನಾವು ಇದು ಕರ್ಕುಂಬಡ ಅಂತ ಹೇಳ್ತೇವೆ ನೋಡಿ, ಅದನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಇದರಲ್ಲಿ ಹಾಕಿಟ್ಟಿದ್ದೇನೆ. ಹಾಗೆಯೇ ಇದಕ್ಕೆ ಒಂದು ಕಪ್ಪಿನಷ್ಟು ನೀರು ಹಾಕ್ತೇನೆ. ಜಾಸ್ತಿ ಬೇಡ, ಇದರಲ್ಲಿ ಕೂಡ ನೀರು ಬಿಡ್ತದೆ, ಅದಕ್ಕೋಸ್ಕರ. ಹಾಗೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳುವ. ಓಕೆ. ಕೆಲವರು ತೆಂಗಿನಕಾಯಿ ಹಾಲಲ್ಲಿ ಕೂಡ ಇಡ್ತಾರೆ ಇದನ್ನು ಬೇಯಲಿಕ್ಕೆ. ನಾನು ತೆಂಗಿನಕಾಯಿಯನ್ನು ಹೀಗೇನೆ ಕಡಿಲಿಕ್ಕೆ ಹಾಕಿದ್ದೇನೆ ಅಲ್ಲ, ಅದಕ್ಕೋಸ್ಕರ. ಕೆಲವರು ಹಾಲು ಹಾಕ್ಕೊಳ್ತಾರೆ. ಆ ವೈಟ್ ನಾನು ಸ್ವಲ್ಪ ಹೇಳಿದೆ ನೋಡಿ, ಮತ್ತೆ ಹಾಕ್ಕೊಳ್ಳಿಕ್ಕೆ ಅಂತ, ಫ್ರೈ ಮಾಡಲಿಕ್ಕೆಲ್ಲ ಮತ್ತೆ ಹಾಕ್ಕೊಳ್ಳಿಕ್ಕೆ ಅಂತ. ಆ ಹಾಲನ್ನು ತೆಗೆದು ಇದರೊಟ್ಟಿಗೆ ಬೇಯಿಸ್ಲಿಕ್ಕೆ ಇಡ್ತಾರೆ. ಹಾಗೆ ಕೂಡ ಮಾಡಿಕೊಳ್ಬೋದು ನೀವು. ನಾನು ಮಾತ್ರ ಇದರಲ್ಲಿ ನೀರಲ್ಲೇ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ. ಇನ್ನಿದು ಕೂಡ ಬೆಂದು ಬರಲಿ. ನೋಡಿ ಫ್ರೆಂಡ್ಸ್, ಕರ್ಕುಂಬಡ ಇಷ್ಟು ಆಗಿದೆ ನೋಡಿ, ಕಾಣ್ತಾ ಉಂಟಲ್ಲ ನಿಮಗೆ. ಇನ್ನು ಇದಕ್ಕೆ ನಾವು ಒಂದು ವಿಸಿಲ್ ತೆಗೆದಿಟ್ಟ ಮಾಂಸ ಕೂಡ ಚೆನ್ನಾಗಿ ಬೆಂದಿದೆ. ಇದು 90% ಅಷ್ಟು ಬೆಂದಿದೆ. ಆ ಮಾಂಸವನ್ನು ಕೂಡ ಹಾಕುವ. ಇದನ್ನು ಕೂಡ ಹಾಕಿ ಬಿಡುವ. ಓಕೆ. ಇನ್ನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ. ನಾನು ನೋಡಿ ಇದಕ್ಕೆ ಆಶ್ಗಾಡಿಗೆ ಸ್ವಲ್ಪನೇ ನೀರು ಹಾಕಿದ್ದೆ. ನೋಡಿ ಎಷ್ಟು ನೀರು ಬಿಟ್ಟಿದೆ ಅದರದ್ದೇ. ಅದಕ್ಕೆ ಹಾಕುವಾಗ ಜಾಸ್ತಿ ನೀರು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಓಕೆ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದೆ ಒಟ್ಟಿಗೆ. ಈಗ ಇದಕ್ಕೆ ನಾವು ಕಡ್ದಿಟ್ಟ ಮಸಾಲ ಕೂಡ ಹಾಕಿಬಿಡುವ. ಓಕೆ. ಹಾಗೂ ಸ್ವಲ್ಪ ಮಸಾಲದ ನೀರು ಕೂಡ ಹಾಕಿದೆ. ಇದರಲ್ಲಿ ತುಂಬಾ ಉಳಿದಿತ್ತು. ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡುವ. ಹಾಗೂ ಈ ಟೈಮಲ್ಲಿ ನಾವು ಉಪ್ಪು ಖಾರ ಎಲ್ಲವನ್ನು ನೋಡ್ಕೊಳ್ಬೇಕು. ಯಾಕಂತ ಹೇಳಿದರೆ ಉಪ್ಪೆಲ್ಲ ಬೇಕಾದರೆ ನಾವು ಹಾಕ್ಕೊಳ್ಬೋದು. ನಿಮಗೆ ಸ್ವಲ್ಪ ಖಾರ ಕೂಡ ಬೇಕಾದರೆ ನಮ್ಮದು ಕಾಳುಮೆಣಸು ಪೌಡರ್ ಕೂಡ ಮಾಡಿ ಹಾಕ್ಕೊಳ್ಬೋದು. ಓಕೆ. ಇದಕ್ಕೆ ಜಾಸ್ತಿ ಖಾರ ಬೇಕಂತ ಇಲ್ಲ. ಈ ಪಲ್ಯವೇ ಹೀಗೆ ಸ್ವಲ್ಪ ಸಪ್ಪೆನೆ ತಿನ್ನೋದು, ಅಂದರೆ ಇದು ಖಾರ ಖಾರ ಮಾಡಿ ತಿನ್ನೋದಿಲ್ಲ. ಹಾಗೆಯೇ ಯಾರೆಲ್ಲ ನನಗೆ ಇಷ್ಟರವರೆಗೆ ಸಪೋರ್ಟ್ ಮಾಡಿದ್ದೀರಿ ನೋಡಿ, ಎಲ್ಲರಿಗೂ ಥ್ಯಾಂಕ್ ಯು. ಹಾಗೆಯೇ ಯಾರೆಲ್ಲ ಹೊಸ ಸಬ್ಸ್ಕ್ರೈಬರ್ ನೋಡ್ತಾ ಇದ್ದೀರಿ ನೋಡಿ, ಹೊಸತ್ತಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲಿಗೆ. ಹಾಗೆಯೇ ಬೇರೆ ಯಾವುದಾದ್ರೂ ನಿಮಗೆ ಹೊಸತ್ತು ವಿಡಿಯೋ ಬೇಕಾದರೆ ಹೇಳಿ, ನಾನು ಮಾಡಿ ಹಾಕ್ತೇನೆ ಇದರಲ್ಲಿ. ಹಾಗೆಯೇ ಇದಕ್ಕೆ ಒಂದು ಕುದಿ ಬರಲಿ. ಈ ಟೈಮಲ್ಲಿ ನೀವು ನೋಡ್ಕೊಳ್ಳಿ. ನೋಡಿ, ಉಪ್ಪೆಲ್ಲ ನೋಡುವ. ಉಪ್ಪು ನನಗೆ ಸ್ವಲ್ಪ ಕಮ್ಮಿ ಅಂತ ಅನಿಸ್ತದೆ. ಖಾರ ಎಲ್ಲ ಸರಿ ಉಂಟು. ನಾನು 3/4 kg ಆಶ್ಗಾರ್ಡ್ ಅನ್ನು ತೊಗೊಂಡಿದ್ದೆ. ನನಗೆ ಹೇಳಲಿಕ್ಕೆ ನೆನಪೋಯ್ತು. ಇದು ಕರ್ಕುಂಬಡ ಅಂತ ಹೇಳ್ತೇವೆ ನೋಡಿ, ಅದು 3/4 kg ತೊಗೊಂಡಿದ್ದೆ. ಹಾಗೂ ಮಾಂಸ ಸಹ ಅರ್ಧದಿಂದ 3/4 ಇತ್ತಷ್ಟೇ. ಸೇಮ್ ಕೂಡ ತೊಗೊಳ್ಬೋದು. ನಿಮಗೆ ಬೇಕಾದರೆ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಹಾಕ್ಬೋದು. ಆದರೂ ಇದಕ್ಕೆ ಸ್ವಲ್ಪ ಕಮ್ಮಿ ಹಾಕೋದು ಮಾಂಸ ಈ ಪಲ್ಯಕ್ಕೆ. ಇನ್ನು ಸ್ವಲ್ಪ ಉಪ್ಪನ್ನು ಹಾಕುವ.
ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಉಪ್ಪನ್ನು ಅಡ್ಜಸ್ಟ್ ಮಾಡಿಕೊಂಡು ಹಾಕಿ. ಹಾಗೆಯೇ ಮುಚ್ಚಿ ಇಡುವ. ಒಂದು ಚೆನ್ನಾಗಿ ಕುದಿ ಬರಲಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದಿ ಬರ್ತಾ ಉಂಟು. ಇಷ್ಟಾದರೆ ಸಾಕು. ಇನ್ನು ಫ್ಲೇಮನ್ನು ಆಫ್ ಮಾಡಿ ಮುಚ್ಚಿಡುವ. ನೋಡಿ, ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಹೀಗೆ ನೀವು ಕೂಡ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್. ತುಂಬಾ ಹಾಗೂ ಕೆಲವರು ಇದಕ್ಕೆ ತೆಂಗಿನ ಹಾಲನ್ನು ಹಾಕಲಿಕ್ಕೆ ಇಚ್ಛಿಸ್ತಾರೆ. ಅಂಥವರು ಬೇಕಾದರೆ ಹೀಗೆ ತುಂಬ ಕುದಿ ಬರುವಾಗ ಸ್ವಲ್ಪ ಫ್ಲೇಮನ್ನು ಸ್ವಲ್ಪ ಸ್ಲೋ ಮಾಡಿ ಈ ಟೈಮಲ್ಲಿ ನಿಮಗೆ ಬೇಕಾದರೆ ತೆಂಗಿನ ಹಾಲನ್ನು ಕೂಡ ಹಾಕ್ಬೋದು. ನಾನು ತೆಂಗಿನಕಾಯಿಯನ್ನೇ ಹಾಕಿದ್ದೇನೆ. ಕೆಲವರಿಗೆ ತೆಂಗಿನಕಾಯಿ ತುಂಬ ಇಷ್ಟ ಆಗೋದಿಲ್ಲದಿದ್ದರೆ ಹಾಲು ಕೂಡ ಹಾಕ್ಕೊಳ್ಬೋದು. ಈ ಟೈಮಲ್ಲಿ ಹಾಕಿ ಒಂದು ಸ್ಮಾಲ್ ಕುದಿ ಬರಿಸಿದರೆ ಆಯಿತು. ಇನ್ನಾಯಿತು. ಇದನ್ನು ಮುಚ್ಚಿಡುವ ಹಾಗೂ ಫ್ಲೇಮನ್ನು ಆಫ್ ಮಾಡುವ. ಹಾಗೆಯೇ ಇದಕ್ಕೆ ಒಂದು ತಡ್ಕ ರೆಡಿ ಮಾಡುವ. ಹಾಗೆ ನಾನು ಸ್ವಲ್ಪ ಗೀಯನ್ನು ಹಾಕ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಗೀ ಹಾಕ್ಕೊಳ್ಳುವ. ಸ್ವಲ್ಪ ಗೀ ಬಿಸಿಯಾಗಲಿ. ನಾನು ಈ ಸಲ ನಂದಿನಿಯವರದ್ದು ಪ್ಯೂರ್ ಗೀಯನ್ನು ತಗೊಂಡಿದ್ದೇನೆ. ಗೀ ನೋಡಿ ಬಿಸಿ ಆಯಿತು. ಈಗ ನಾನು ಮೀಡಿಯಮ್ ಸೈಜದ್ದು 2 ಆನಿಯನನ್ನು ತೆಳುವು ಮಾಡಿ ಕಟ್ ಮಾಡಿ ಇಟ್ಟಿದ್ದೇನೆ. ತೆಳುವಾಗಿ ಕಟ್ ಮಾಡಿ ಇಡಿ, ಇಲ್ಲದಿದ್ದರೆ ಅದು ಬೇಗ ಫ್ರೈ ಆಗೋದಿಲ್ಲ. ಸ್ವಲ್ಪ ಫ್ರೈ ಮಾಡಬೇಕಿದು, ತಡ್ಕ ಕೊಡಲಿಕ್ಕೆಲ್ಲ. ಚೆನ್ನಾಗಿ ಫ್ರೈ ಮಾಡುವ. ಹೀಗೆ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ಲೇಮನ್ನು ಸ್ಲೋ ಆಗಿ ಇಟ್ಕೊಳ್ಳಿ, ತುಂಬ ಫಾಸ್ಟ್ ಮಾಡಬೇಡಿ. ಸ್ಲೋ ಫ್ಲೇಮಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಈಗ ನೋಡಿ ಫ್ರೆಂಡ್ಸ್, ಇದಾಯಿತು. ಇದನ್ನು ನಾವು ಪಲ್ಯಕ್ಕೆ ಟ್ರಾನ್ಸ್ಫರ್ ಮಾಡುವ. ನೋಡಿ, ಹೀಗೆ ಹಾಕಿದರೆ ಆಯಿತು. ಮೇಲಿಂದ ಹಾಕಿ ಬಿಡುವ. ಈಗ ಇದನ್ನು ಹೀಗೆ ಸ್ಪ್ರೆಡ್ ಮಾಡೋದು ಎಲ್ಲದಕ್ಕೆ ಕೂಡ ಹೀಗೆ. ಹಾಗೊಂದು ಅರ್ಧ ಗಂಟೆ ಮುಚ್ಚಿಟ್ಟು ಬಿಡುವ. ಯಾಕಂತ ಹೇಳಿದರೆ ಇದರದ್ದು ಸ್ಮೆಲ್ ಇದಕ್ಕೆ ಫುಲ್ ಆಗಲಿ ಅಂತ ಅಷ್ಟೇ. ಮುಚ್ಚಿಡುವ. ಹೀಗೆ ಇರಲಿ ಅರ್ಧ ಗಂಟೆ. ಮತ್ತೆ ಊಟ ಮಾಡುವಾಗ ತಗೊಂಡ್ರೆ ಆಯಿತು. ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಕೂಡ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಈಗ ನೋಡಿ ಫ್ರೆಂಡ್ಸ್, ನಾನು ಸ್ನಾನ ಮಾಡಿ ಎಲ್ಲ ಬಂದೆ. ಊಟ ಎಲ್ಲ ಆಯಿತು. ಸ್ನಾನ ಮಾಡಿ ನೋಡಿ, ಫೇಸ್ ಪ್ಯಾಕ್ ಹಾಕಿದ್ದೆಲ್ಲ ಡಿ10 ಚೆನ್ನಾಗಿ ತೆಗೆದಿದ್ದೇನೆ. ನಿಮಗೇನೆ ಗೊತ್ತಾಗ್ಬೋದು ಕಲರ್ ಡಿಫ್ರೆನ್ಸ್. ಹಾಗೂ ಟ್ಯಾನ್ ಎಲ್ಲ ಹೋಗಿದೆ ನೋಡಿ, ಕಾಣ್ತಾ ಇರ್ಬೋದು. ಫೇಸಲ್ಲೆಲ್ಲ ಏನು ಹಚ್ಚಲಿಲ್ಲ ನೋಡಿ. ಈಗ ನೋಡಿದರೆ ಮತ್ತೆ ಮೊದಲಿದ್ದು ಫೇಸ್ ನೋಡಿದರೆ ನಿಮಗೆ ಖಂಡಿತವಾಗಿ ಡಿಫ್ರೆನ್ಸ್ ಗೊತ್ತಾಗ್ಬೋದು. ಹಾಗೆಯೇ ನೋಡಿ, ಯಾರಿಗೂ ತೊಗೊಂಡು ಬರ್ಬೋದು. ಇದು ಎಲ್ಲ ಕಡೆ ಸಿಗುತ್ತೆ. ಅದರಿಂದ ನಿಮಗೆ ಯಾವ ಶಾಪಲ್ಲಿ ಕೂಡ ಸಿಕ್ಕಿದ್ರಿಂದ ನಿಮಗೆ ತೊಗೊಂಡು ಬರ್ಬೋದು. ಲುಲ್ಲು ಅಲ್ಲೆಲ್ಲ ಇರುತ್ತೆ. ಕಂಪೆನಿ ಬೇರೆ ಇರ್ಬೋದು, ಆದರೂ ಸಿಗುತ್ತೆ ಡಿ10 ಅಂತ. ಅದನ್ನು ನಿಮಗೆ ಒಂದು ಪ್ಯಾಕೆಟ್, ಒಂದು ಬಾಕ್ಸನ್ನು ತೊಗೊಂಡು ಬಂದರೆ ತುಂಬ ಸಲ ಯೂಸ್ ಮಾಡಲಿಕ್ಕಾಗುತ್ತೆ. ಹಾಗೂ ಅಷ್ಟು ನಿಮಗೇನಷ್ಟು ಕಾಸ್ಟ್ಲಿ ಅಂತ ಕೂಡ ಅನಿಸೋದಿಲ್ಲ. ಅದನ್ನು ನೀವು ಕೈ ಕಾಲಿಗೆ ಕೂಡ ಹಚ್ಬೋದು ನಿಮಗೆ ಬೇಕಾದರೆ. ತುಂಬ ಚಳಿ ಎಲ್ಲ ಇರುತ್ತೆ, ಇನ್ನು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಚಳಿಯೆಲ್ಲ. ಆ ಟೈಮಲ್ಲಿ ನೀವು ಹಚ್ಚಿದರೆ ನಿಮಗೆ ಕೂಡ ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ. ವೀಕ್ಲಿ ಒನ್ಸ್ ಕೂಡ ಹಚ್ಬೋದು. ಹಾಗೆಯೇ ನೋಡಿ, ನೀವು ತಗೊಂಡು ಬಂದು ಹಚ್ಚಿ ನೋಡಿ, ನಿಮಗೇ ಗೊತ್ತಾಗುತ್ತೆ. ನಿಮ್ಮದೇ ಹಣ ಸೇವ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಓಕೆ, ಹಾಗೆಯೇ ನಾವು ಹೊರಟಿದ್ದೇವೆ ಈಗ ಹೊರಗೆ ಹೋಗುವ ಅಂತ. ಹೊರಗೆ ಹೋಗಿ ಸ್ವಲ್ಪ ಬರುವ ಅಂತ. ಹಾಗೆ ಇನ್ನೇನೆಲ್ಲ ಆಗುತ್ತೆ ನೋಡುವ. ನೋಡಿ ಫ್ರೆಂಡ್ಸ್, ಇಲ್ಲೇ 6:05 ಆಯಿತು. ತುಂಬಾ ಕತ್ತಲೆ ಕಾಣುತ್ತೆ, ತುಂಬ ರಾತ್ರಿ ಆದಾಗೆ. 6:05 ಆಯ್ತಷ್ಟೇ. ನೋಡಿ, ನಾನು ಆಪೋಸಿಟ್ ಸೈಡಲ್ಲಿ ತೋರಿಸ್ತೇನೆ ನಿಮಗೆ. ನೋಡಿ ಎಷ್ಟು ಕತ್ತಲು ಕಾಣುತ್ತೆ ಅಂತ.
ಫ್ರೆಂಡ್ಸ್, ಈಗ ಅಷ್ಟೇ ಪಟಾಕಿ ಎಲ್ಲ ಬಿಟ್ಟಾಯ್ತು ಅವ್ರದ್ದು ಕ್ರ್ಯಾಕರ್ಸ್. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್, ನೋಡ್ಲಿಕ್ಕೆ ಅದು ಒಂದು ಥರ ಚೆನ್ನಾಗಿ. ನಾವು ಕರೆಕ್ಟ್ ಟೈಮಿಗೆ ಬಂದು ಮುಟ್ಟಿದ್ದೇವೆ. ಪಾರ್ಕಿಂಗ್ ಸಿಕ್ಕಿದ್ರೆ ಇನ್ನೂ ಸ್ವಲ್ಪ ಬೇಗ ಹೋಗ್ಬೋದಿತ್ತು, ಸ್ವಲ್ಪ ಪಾರ್ಕಿಂಗ್ ಸಿಗಲಿಕ್ಕೆ ಸ್ವಲ್ಪ ಟೈಮ್ ಆಗಿದ್ದಾಗೆ. ಎಲ್ಲರೂ ನೋಡಿ, ಯಾರೆಲ್ಲ ಹೊಸ ಸಬ್ಸ್ಕ್ರೈಬರ್ ಇದ್ದಾರೆ ಅವರಿಗೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಫ್ರೆಂಡ್ಸ್, ಇದು ಉಮಲ್ ಕ್ವೀನ್ ಹಾಸ್ಪಿಟಲ್ ಎಷ್ಟು ಚೆನ್ನಾಗಿ ಬಂದಿದೆ. ನಾವಿಲ್ಲಿ ಸೈಡಲ್ಲಿ ನಿಂತು ತೆಗಿತಾ ಇದ್ದೇವೆ. ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಲೈಟಿಂಗ್ಸ್ ಅಲ್ಲಿ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ. ಹೇಗೆ ಹಾಕಿದ್ದಾರೆ ನೋಡಿ, 53 ಹಾಗೂ UAE ಅಂತ ಬರ್ದಿದ್ದಾರೆ ನೋಡಿ, ಕಾಣ್ತಾ ಇರ್ಬೋದು ನಿಮಗೆ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಎಲ್ಲ ಕಡೆ ರೋಡಲ್ಲಿ ಎಲ್ಲ ಲೈಟಿಂಗ್ಸ್ ಹಾಗೂ ಬಿಲ್ಡಿಂಗ್ಸ್ ಅಲ್ಲಿ ಎಲ್ಲ ಕಡೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಜಾಸ್ತಿಯಾಗಿ ಅವರು ಫ್ಲಾಗ್ ಇದ್ದೆ ಕಲರ್ಸ್ ಕೊಡ್ತಾರೆ ನೋಡಿ ಫ್ರೆಂಡ್ಸ್. ಎಲ್ಲ ರೌಂಡ್ ಅಬೌಟ್ಸ್ ಅಲ್ಲಿ ಹೀಗೇನೆ ಮಾಡಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ನೋಡಿ, ಕಾಣ್ತಾ ಇರ್ಬೋದು ನಿಮಗೆ. ನೋಡಿ ಫ್ರೆಂಡ್ಸ್, ಉಮಲ್ ಕ್ವೀನ್ ಮಾಲ್ ನೋಡಿ, ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿ ನಾನು ಇದ್ರ ಒಳಗೆ ಹೋಗಿದ್ದೇನೆ. ಚೆನ್ನಾಗುಂಟು, ಎಲ್ಲ ಮಾಲ್ ಥರನೇ ಎಲ್ಲವೂ ಕೂಡ ಉಂಟು, ಚೆನ್ನಾಗಿ ಉಂಟು. ಮತ್ತೆ ಕ್ವಾಯಿಟ್ ಕೂಡ ಇಲ್ಲಿ ನೋಡಿ ಫ್ರೆಂಡ್ಸ್. ಈಗಷ್ಟೇ ಕ್ರ್ಯಾಕರ್ಸ್ ಎಲ್ಲ ನೋಡ್ಕೊಂಡು ಬಂದೆವು. ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ಉಮಲ್ ಕ್ವೀನ್ ಅಲ್ಲಿ ನಾವು ಬಂದದ್ದು, ಹಾಗೆ ತುಂಬ ಇಷ್ಟ ಆಯಿತು. ಹಾಗೆ ನಿಮಗೆ ಕೂಡ ಸ್ವಲ್ಪ ತೋರಿಸುವಂತ, ಯಾರೆಲ್ಲ ಬರಲಿಲ್ಲ ನೋಡಿ ಅವರಿಗೆ ಮನೆಯಲ್ಲೇ ಕುತ್ಕೊಂಡು ನೋಡ್ಬೋದು ಹಾಗೆ ಅಂತ ನಿಮಗೆ ಕೂಡ ತೋರಿಸಿದ್ದು ನನ್ನ ವ್ಯೂವರ್ಸಿಗೆ. ಹಾಗೆಯೇ ಏನಾದರೂ ಹಿಂದೆ ಹೋಗುವಾಗ ಸಿಕ್ಕಿದ್ರೆ ನೋಡಲಿಕ್ಕೆ ಲೈಟಿಂಗ್ಸ್ ಎಲ್ಲ ನಿಮಗೆ ಕೂಡ ತೋರಿಸ್ತೇನೆ. ಹಾಗೆಯೇ ಎಲ್ಲರಿಗೂ ಹ್ಯಾಪಿ UAE ನ್ಯಾಷನಲ್ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ. ಓಕೆ.